ಹಾಯ್ ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಾರ್ಕೆಟ್ ಮತ್ತು ಬೈ ಕನ್ನಡತಿ. ನಾನು ನಿಮ್ಮ ಆಶಿಕಾ. ಬನ್ನಿ ಈ ದಿನದ ಮಾರ್ಕೆಟ್ ಅಪ್ಡೇಟ್ಸ್ಗಳನ್ನ ನೋಡ್ತಾ ಹೋಗೋಣ. ಇವತ್ತು ನಿಫ್ಟಿ ಬಂದು 135 ಪಾಯಿಂಟ್ಸ್ ಜಾಸ್ತಿಯಾಗಿ 24,715ಗೆ ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಬಂದು 409 ಪಾಯಿಂಟ್ಸ್ ಜಾಸ್ತಿಯಾಗಿ 80,567ಗೆ ಕ್ಲೋಸ್ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಬಂದು 406 ಪಾಯಿಂಟ್ಸ್ ಜಾಸ್ತಿಯಾಗಿ 54,067ಗೆ ಕ್ಲೋಸ್ ಆಗಿದೆ. ಇವತ್ತಿನ ಟಾಪ್ ಪರ್ಫಾರ್ಮರ್ನ ನೋಡಿದರೆ ನಮಗೆ ಟಾಟಾ ಸ್ಟೀಲ್ ಇದೆ ವಿತ್ 5.97% ಜಾಸ್ತಿ ಆಗಿದೆ. ಸೊ ಇವತ್ತಿನ ಟಾಪ್ ಪರ್ಫಾರ್ಮರ್ನ ನೋಡಿದರೆ ಟಾಪ್ 3 ನಾವು ಸ್ಟೀಲ್ ಸೆಕ್ಟರ್ ಅವ್ರನ್ನ ನೋಡ್ತೀವಿ. ಸೊ ಟಾಪಲ್ಲಿ ಸ್ಟೀಲ್ ಸೆಕ್ಟರ್ ಬರೋದಕ್ಕೆ ಕಾರಣ ಏನಂತ ಡೀಟೇಲ್ ಆಗಿ ಮುಂದೆ ನೋಡೋಣ. ಹಾಗೆ ಇವತ್ತಿನ ಟಾಪ್ ಯೂಸರ್ ಬಂದು ಇನ್ಫೋಸಿಸ್ ವಿತ್ 1.31% ಕರೆಕ್ಟ್ ಆಗಿದೆ. ಹಾಗೆ ಇವತ್ತಿನ ಗೋಲ್ಡ್ ರೇಟ್ ಬಂದು 10,697 ರುಪೀಸ್ ಇದೆ. ಹಾಗೆ ಸಿಲ್ವರ್ ಬಂದು 1,270 ರುಪೀಸ್ ಇದೆ. ಹಾಗೆ USD INR ಬಂದು 88.05 ಇದೆ. ಬನ್ನಿ ಇವಾಗ ಸೆಕ್ಟೋರಿಯಲ್ ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ. ಸೊ ಇವತ್ತು ನೋಡಿದ್ರೆ ನಾವು ಇವತ್ತಿನ ಟಾಪ್ ಸೆಕ್ಟಾರ್ ಬಂದು ನಿಫ್ಟಿ ಮೆಟಲ್ ಇದೆ. ಸೊ ಇದು ಇವತ್ತು ಟಾಪಲ್ಲಿ ಕ್ಲೋಸ್ ಆಗೋಕೆ ಕೆಲವು ಕಾರಣಗಳಿದೆ. ಸೊ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಟ್ರಾಂಗ್ ಅರ್ನಿಂಗ್ಸ್. ಟಾಟಾ ಸ್ಟೀಲ್ ಆಗಿರ್ಬೋದು, JSW ಸ್ಟೀಲ್ ಆಗಿರ್ಬೋದು, ಹಾಗೆ ಇಂಡಾಲ್ಕೋದು ಕ್ವಾರ್ಟರ್ಲಿ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಮುಂದೆ ನೋಡಿದರೆ ಗ್ಲೋಬಲ್ ಮೆಟಲ್ ಪ್ರೈಸಸ್, ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ರೇಟ್ ಗ್ಲೋಬಲಲ್ಲಿ ಜಾಸ್ತಿ ಆಯಿತು. ಎಕ್ಸ್ಪೋರ್ಟ್ ಮತ್ತು ಪ್ರಾಫಿಟ್ ಮಾರ್ಜಿನ್ಸ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಇದೆ. ಸೊ ಇದು ಕೂಡ ಒಂದು ಕಾರಣ ಇವತ್ತು ನಿಫ್ಟಿ ಟಾಪಲ್ಲಿ ಬರೋದಕ್ಕೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಡಿಮ್ಯಾಂಡ್, ಗೌರ್ಮೆಂಟ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಮತ್ತು ಆಟೋಮೊಬೈಲ್ ಇಂಡಸ್ಟ್ರಿಯಲ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್, ಸೊ ಇದೆಲ್ಲದರಲ್ಲಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಸೊ ಮೆಟಲ್ ಸ್ಟಾಕ್ಸ್ ಮೇಲೆ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಕೊಟ್ಟಿದೆ. ಮತ್ತು ಮುಂದೆ ನೋಡಿದರೆ ಮ್ಯಾಕ್ರೋ ಫ್ಯಾಕ್ಟರ್ಸ್ ಅಂದರೆ GDP ಗ್ರೋತ್ ಪಾಸಿಟಿವ್ ಆಗಿದೆ. ಇಂಟ್ರೆಸ್ಟ್ ರೇಟ್ಸ್ ಲೋ ಇದ್ದಾಗ ಮೆಟಲ್ ಸ್ಟಾಕ್ಸ್ ಅಟ್ರಾಕ್ಟಿವ್ ಆಗ್ತವೆ. ನೆಕ್ಸ್ಟ್ ಸೆಕ್ಟಾರ್ ರೊಟೇಷನ್, ಇನ್ವೆಸ್ಟರ್ಸ್ ಮತ್ತು ಅಂಡರ್ ವ್ಯಾಲ್ಯೂಡ್ ಮೆಟಲ್ಸ್ಗೆ ಮೂವ್ ಆಗ್ತಿದ್ದಾರೆ. ಅದು ಇಂಡೆಕ್ಸ್ ಮೇಲೆ ಇಂಪ್ಯಾಕ್ಟ್ ಕೊಡ್ತಿದೆ. ಸೊ ಸ್ಪೆಸಿಫಿಕ್ ಸ್ಟಾಕ್ ಮೂವ್ಸ್ನ ನೋಡಿದ್ರೆ ಟಾಟಾ ಸ್ಟೀಲ್ 6% ಜಾಸ್ತಿ ಆಗಿದೆ, JSW ಬಂದು 4% ಜಾಸ್ತಿ ಆಗಿದೆ. ಹಾಗೆ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಮೇಲೆ ಅದು ಹೆವಿ ಇಂಪ್ಯಾಕ್ಟ್ ಕೊಟ್ಟಿದೆ. ಸೊ ಒಟ್ಟಾರೆ ನಾವು ನೋಡಿದ್ರೆ ಸ್ಟ್ರಾಂಗ್ ಅರ್ನಿಂಗ್ಸ್, ಗ್ಲೋಬಲ್ ಪ್ರೈಸ್ ಸಪೋರ್ಟ್, ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಮತ್ತು ಹೆವಿ ಬೈಯಿಂಗ್ ಕೀ ಸ್ಟಾಕ್ಸಲ್ಲಿ ಇದೆಲ್ಲದರಿಂದ ಇವತ್ತು ನಿಫ್ಟಿ ಮೆಟಲ್ ಟಾಪಲ್ಲಿ ಕ್ಲೋಸ್ ಆಗಿದೆ. ಝೊಮ್ಯಾಟೊ ಕಡೆಯಿಂದ ನಮಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದೆ. ಅದೇನಂದರೆ ಝೊಮ್ಯಾಟೊ ಮತ್ತೊಂದ್ಸಲ ಪ್ಲಾಟ್ಫಾರ್ಮ್ ಫೀಸ್ನ ಜಾಸ್ತಿ ಮಾಡಿದೆ. 2 ಇಯರ್ಸಲ್ಲೇ ಅವ್ರ ಪ್ಲಾಟ್ಫಾರ್ಮ್ ಫೀನ 2 ರೂಪೀಸಿಂದ 12 ರೂಪೀಸ್ಗೆ ಜಾಸ್ತಿ ಮಾಡಿದ್ದಾರೆ. ನಾವು ಟೈಮ್ ಲೈನ್ನ ನೋಡಿದರೆ ಆಗಸ್ಟ್ 2023 ಪ್ಲಾಟ್ಫಾರ್ಮ್ ಫೀಸ್ ನಮಗೆ ಜಸ್ಟ್ 2 ರೂಪೀಸ್ ಇತ್ತು. ಮತ್ತು ಅಕ್ಟೋಬರ್ 2023 ಅವರು 3 ರೂಪೀಸ್ ಮಾಡಿದ್ರು. ಮತ್ತು ಜಾನ್ವರಿ 2024 4 ರೂಪೀಸ್ ಆಯಿತು, ಏಪ್ರಿಲಲ್ಲಿ 5 ರೂಪೀಸ್, ಜುಲೈಯಲ್ಲಿ 6 ರೂಪೀಸ್, ಮತ್ತು ಅಕ್ಟೋಬರ್ 2024 ಅಷ್ಟರಲ್ಲಿ ಅದು 10 ರೂಪೀಸ್ ಆಗಿತ್ತು. ಬಟ್ ಈ ಇಯರ್ ನೋಡಿದ್ರೆ ಸೆಪ್ಟೆಂಬರ್ 2025 12 ರೂಪೀಸ್ಗೆ ಜಾಸ್ತಿ ಮಾಡಿದೆ. ಕನ್ಸ್ಯೂಮರ್ಸ್ ಪರ್ಸ್ಪೆಕ್ಟಿವಲ್ಲಿ ಇದು ಒಳ್ಳೆ ವಿಷಯ ಅಂತೂ ಅಲ್ಲ. ಈಗ ನಾವು ಫುಡ್ ಆರ್ಡರ್ ಮಾಡಿದಾಗ ನಮ್ಮಿಂದ 2023 ಅವರು ಜಸ್ಟ್ 2 ರೂಪೀಸ್ನ ಚಾರ್ಜ್ ಮಾಡ್ತಿದ್ರು. ಅದೇ ಇವಾಗ ಅವರು 12 ರೂಪೀಸ್ಗೆ ಜಾಸ್ತಿ ಮಾಡಿದ್ದಾರೆ. ಆದರೆ ಇನ್ವೆಸ್ಟರ್ಸ್ ಪರ್ಸ್ಪೆಕ್ಟಿವಲ್ಲಿ ಇದು ನೋಡಿದ್ರೆ ಪಾಸಿಟಿವ್ ಸಿಗ್ನಲ್ ಅಂತಾನೆ ಹೇಳ್ಬೋದು. ಯಾಕಂದರೆ ಝೊಮ್ಯಾಟೊ ಪ್ರಾಫಿಟಬಿಲಿಟಿನ ಇಂಪ್ರೂವ್ ಮಾಡೋಕ್ಕೆ ಫೋಕಸ್ ಮಾಡ್ತಿದೆ. ಡೆಲಿವರಿ ಬಿಸ್ನೆಸ್ ಲೈನಲ್ಲಿ ಮಾರ್ಜಿನ್ ತುಂಬ ಕಮ್ಮಿ ಇದೆ, ಆದರೆ ಪ್ಲಾಟ್ಫಾರ್ಮ್ ಫೀಸ್ ಜಾಸ್ತಿ ಆಗಿರೋದ್ರಿಂದ ರೆವೆನ್ಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಕನ್ಸ್ಯೂಮರ್ಸ್ಗೆ ಇದು ನೆಗೆಟಿವ್, ಬಟ್ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯೆಸ್ ಬ್ಯಾಂಕ್ಗೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ CCI ಇಂದ ಅಪ್ರೂವಲ್ ಬಂದಿದೆ. ಈಗ ಸುಮಿಟೋಮಾ ಮಿಟ್ಸುಯೋ ಬ್ಯಾಂಕಿಂಗ್ ಕಾರ್ಪೊರೇಷನ್ SMBC ಅಪ್ ಟು 24.99% ಸ್ಟ್ಯಾಕ್ನ ಯೆಸ್ ಬ್ಯಾಂಕಲ್ಲಿ ಅಕ್ವೈರ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. SMBC ಅಂದರೆ ಜಪಾನ್ನ ಒನ್ ಆಫ್ ದ ಲಾರ್ಜೆಸ್ಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮತ್ತು ಗ್ಲೋಬಲಿ ರೆಪ್ಯೂಟೆಡ್ ಬ್ಯಾಂಕ್. ಇದು ಯೆಸ್ ಬ್ಯಾಂಕ್ಗೆ ಪಾರ್ಟ್ನರ್ ಆಗಿರೋದ್ರಿಂದ ಫ್ರೆಶ್ ಕ್ಯಾಪಿಟಲ್ ಬರುತ್ತೆ, ಹಾಗೆ ಗ್ಲೋಬಲ್ ಎಕ್ಸ್ಪರ್ಟೈಸ್ ಕೂಡ ಬರುತ್ತೆ, ಗವರ್ನೆನ್ಸ್ ಪ್ರಾಕ್ಟೀಸಸ್ ಇಂಪ್ರೂವ್ ಆಗುತ್ತೆ, ಹಾಗೆ ಇನ್ವೆಸ್ಟರ್ಸ್ಗೆ ಇನ್ನ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಯೆಸ್ ಬ್ಯಾಂಕ್ ಸೈಡಲ್ಲಿ ಈ ಸ್ಟೇಕ್ ಸೇಲ್ ಕ್ಯಾಪಿಟಲ್ ಬೇಸ್ನ ಸ್ಟ್ರೆಂಥನ್ ಮಾಡುತ್ತೆ, ಫ್ಯೂಚರ್ ಗ್ರೋತ್ಗೆ ಸಪೋರ್ಟ್ ಕೊಡುತ್ತೆ, ಹಾಗೆ ಫಿನಾನ್ಷಿಯಲಿ ಸ್ಟೆಬಿಲಿಟಿನ ಕೂಡ ಇಂಪ್ರೂವ್ ಮಾಡ್ಬೋದು. ಸೊ ಓವರಾಲ್ ನೋಡಿದರೆ ಯೆಸ್ ಬ್ಯಾಂಕ್ ಟರ್ನ್ ಅರೌಂಡ್ ಜರ್ನಿಯಲ್ಲಿ ಇದು ಒಂದು ಮೇಜರ್ ಸ್ಟೆಪ್ ಫಾರ್ವರ್ಡ್ ಅಂತಲೇ ನಾವು ಹೇಳ್ಬೋದು.
ವ್ಯಾರಿ ಎನರ್ಜೀಸ್ 192 ಕ್ರೋರ್ಸ್ಗೆ ಕಾಟ್ಸನ್ನಲ್ಲಿ 64% ಸ್ಟಾಕ್ನ ಅಕ್ವೈರ್ ಮಾಡಿಕೊಂಡಿದೆ. ಕಾಟ್ಸನ್ ಬಂದು ಟ್ರಾನ್ಸ್ಫಾರ್ಮರ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಕಂಪನಿ. ನಮಗೆ ಆಲ್ರೆಡಿ ಗೊತ್ತಿದೆ, ಟ್ರಾನ್ಸ್ಫಾರ್ಮರ್ ಬಂದು ಪವರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಗೆ ತುಂಬಾನೇ ಇಂಪಾರ್ಟೆಂಟ್. ವ್ಯಾರಿ ಇವಾಗ ಸೋಲಾರ್ ಎನರ್ಜಿ ಜನರೇಷನ್ ಮಾತ್ರ ಅಲ್ಲ, ಬಿಕಾಸ್ ಆಫ್ ದಿಸ್ ಎಕ್ವಿಸಿಷನ್ ಟ್ರಾನ್ಸ್ಮಿಷನ್ ಸೈಡ್ ಕೂಡ ಎಂಟ್ರಿ ಕೊಡ್ತಿದೆ. ಇದರಿಂದ ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ ವ್ಯಾರಿ ಲಾಂಗ್ ಟರ್ಮ್ ಗ್ರೋತ್ ಬಗ್ಗೆ ತುಂಬಾ ಸೀರಿಯಸ್ ಆಗಿದೆ, ಹಾಗೆ ರೆವೆನ್ಯೂ ಸ್ಟೆಬಿಲಿಟಿ ಕೂಡ ಬಿಲ್ಡ್ ಮಾಡ್ಕೊತಿದೆ. ಇವತ್ತು ಟಿಬಿಒ ಟೆಕ್ ಶೇರ್ಸ್ 10% ಜಂಪ್ ಆಗಿದೆ. ಕಂಪನಿ $125 ಮಿಲಿಯನ್ ಕ್ಲಾಸಿಕ್ ವೆಕೇಶನ್ ಅಕ್ವಿಸಿಷನ್ ಮಾಡಿ ಬೋಲ್ಡ್ US ಎಂಟ್ರಿ ಅನೌನ್ಸ್ ಮಾಡಿದೆ. ಮಾರ್ಕೆಟ್ಗೆ ಈ ಡೀಲ್ ಪಾಸಿಟಿವ್ ಅನ್ನಿಸ್ತಿದೆ, ಯಾಕಂದ್ರೆ ಈ ಡೀಲ್ ಆಗಿರೋ ವ್ಯಾಲ್ಯೂಯೇಷನ್ಸ್ ಅಟ್ರಾಕ್ಟಿವ್ ಇದೆ ಮತ್ತೆ ಸ್ಟ್ರಾಟಜಿಕ್ ರ್ಯಾಷನಲ್ ಕೂಡ ಸ್ಟ್ರಾಂಗ್ ಆಗಿದೆ. ಈ ಅಕ್ವಿಸಿಷನ್ ಇಂದ ಟಿಬಿಒ ಟೆಕ್ಗೆ ಸಿಗ್ನಿಫಿಕೆಂಟ್ ರೆವೆನ್ಯೂ ಮತ್ತೆ ಎಬಿಟಾ ಆಡ್ ಆಗುತ್ತೆ. ಗ್ಲೋಬಲ್ ಗ್ರೋತ್ ಜರ್ನಿ ಕೂಡ ಫಾಸ್ಟ್ ಆಗುತ್ತೆ. TCS ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಅದೇನಂದ್ರೆ TCS ಯುರೋಪ್ನಲ್ಲಿ ಲೀಡಿಂಗ್ ಇನ್ಶೂರೆನ್ಸ್ ಕಂಪನಿ ಆಗಿರೋ ಟ್ರೈಜಿ ಜೊತೆ €550 ಮಿಲಿಯನ್ ಡೀಲ್ನ ಸೆಕ್ಯೂರ್ ಮಾಡ್ಕೊಂಡಿದೆ. ಈ ಡೀಲ್ 7 ಇಯರ್ಸ್ಗೆ ಆಗಿದೆ. ಈ ಡೀಲ್ನಿಂದ ಅವರು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ಗೆ ಫೋಕಸ್ ಮಾಡ್ತಿದ್ದಾರೆ. ಅಂದ್ರೆ TCS ಟ್ರೈಜಿ ಸಿಸ್ಟಮ್ನ ಮಾಡರ್ನೈಸ್ ಮಾಡಿ ಮತ್ತೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಮಾಡುತ್ತೆ. ಈ ಡೀಲ್ನಿಂದ TCSಗೆ ಯುರೋಪಿಯನ್ ಮಾರ್ಕೆಟಲ್ಲಿ ಇನ್ನೂ ಸ್ಟ್ರಾಂಗ್ ಪೊಸಿಷನ್ ಕೊಡುತ್ತೆ ಮತ್ತೆ ಲಾಂಗ್ ಟರ್ಮ್ ರೆವೆನ್ಯೂ ವಿಸಿಬಿಲಿಟಿನ ಕೂಡ ಜಾಸ್ತಿ ಮಾಡುತ್ತೆ. ಕಂಪನಿ ಇಂಡಿಯಾ AI ಇಂದ ದೊಡ್ಡ GPU ಆರ್ಡರ್ ಸೆಕ್ಯೂರ್ ಮಾಡಿದೆ ಅಂತ ಅನೌನ್ಸ್ ಮಾಡಿದ ಮೇಲೆ E2E ನೆಟ್ವರ್ಕ್ ಶೇರ್ಸ್ ಇವತ್ತು 10% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಲಾಕ್ ಆಗಿದೆ. ಇದು ಇನ್ವೆಸ್ಟರ್ಸ್ ಅಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ತೋರಿಸ್ತಿದೆ. ನಮಗೆ ಗೊತ್ತಿದೆ, ಇಂಡಸ್ಟ್ರಿ ಲೆವೆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡಾಪ್ಷನ್ನ ಬೂಸ್ಟ್ ಮಾಡೋಕೆ ಗವರ್ಮೆಂಟ್ ಬ್ಯಾಕ್ ಮಾಡಿರೋ ಇನಿಷಿಯೇಟಿವ್ ಬಂದು ಇಂಡಿಯಾ AI. ಈ GPU ಆರ್ಡರ್ ವಿನ್ ಮಾಡೋ ಮೂಲಕ E2E ನೆಟ್ವರ್ಕ್ಸ್ AI ಕಂಪ್ಯೂಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋಕ್ಕೆ ಕೀ ಪ್ಲೇಯರ್ ಆಗ್ತಿದೆ. ಇದು ಇಂಡಿಯಾಲಿ ಮಾತ್ರ ಅಲ್ಲ, ಗ್ಲೋಬಲ್ ಲೆವೆಲಲ್ಲಿ ಕೂಡ ಫಾಸ್ಟ್ ಆಗಿ ಗ್ರೋ ಆಗ್ತಿರುವಂತಹ ಸ್ಪೇಸ್. ಬಿಕಾಸ್ ಆಫ್ ದಿಸ್ ಡೀಲ್ AI ಸೆಗ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ರೆವೆನ್ಯೂ ವಿಸಿಬಿಲಿಟಿ ಇರುತ್ತೆ, ಹಾಗೆ GPU ಕ್ಲೌಡ್ ಸರ್ವಿಸಸ್ ಅಲ್ಲಿ ಹೈ ಡಿಮ್ಯಾಂಡ್ ಇರುತ್ತೆ ಮತ್ತೆ ಗ್ಲೋಬಲ್ ಪಿಯರ್ಸ್ ಜೊತೆ ಕಂಪೇರ್ ಮಾಡಿದಾಗ ಬೆಟರ್ ಪೊಸಿಷನ್ ಕೂಡ ಪಡ್ಕೊಂಡಿದೆ. ಸೊ ಓವರ್ ಆಲ್ ನೋಡಿದ್ರೆ ನಾವು ಈ ಆರ್ಡರ್ ವಿನ್ ಬಂದು ಫಿನಾನ್ಷಿಯಲ್ ಬೂಸ್ಟ್ ಮಾತ್ರ ಅಲ್ಲ, E2E ನೆಟ್ವರ್ಕ್ಸ್ಗೆ ಸ್ಟ್ರಾಟಜಿಕ್ ಮೈಲ್ ಸ್ಟೋನ್ ಕೂಡ ಆಗಬಹುದು. ನೆಟ್ವೆಬ್ ಟೆಕ್ನಾಲಜೀಸ್ 1734 ಕ್ರೋರ್ಸ್ ಆರ್ಡರ್ನ ಸೆಕ್ಯೂರ್ ಮಾಡಿದೆ. ಈ ಆರ್ಡರ್ ಅಲ್ಲಿ ಎನ್ವಿಡಿಯಾ ಕಟಿಂಗ್ ಎಡ್ಜ್ ಬ್ಲ್ಯಾಕ್ವೆಲ್ ಆರ್ಕಿಟೆಕ್ಚರ್ ಮೇಲೆ ಸರ್ವರ್ಸ್ ಸಪ್ಲೈ ಮಾಡುತ್ತೆ. ಬ್ಲ್ಯಾಕ್ವೆಲ್ ಆರ್ಕಿಟೆಕ್ಚರ್ಸ್ ಅಂದ್ರೆ ಎನ್ವಿಡಿಯಾದಲ್ಲಿ ಮೋಸ್ಟ್ ಪವರ್ಫುಲ್ ಡಿಸೈನ್ ಆಗಿರ್ಬೋದು, ಸ್ಪೆಷಲಿ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೆಂಟರ್ಸ್ ಮತ್ತೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ಗೋಸ್ಕರ ತಯಾರಿಸ್ತಿದ್ದಾರೆ. ಈ ಡೀಲ್ನಿಂದ ನೆಟ್ವೆಬ್ ಇಂಡಿಯಾದಲ್ಲಿ AI ಮತ್ತೆ ಸೂಪರ್ ಕಂಪ್ಯೂಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೇಸ್ನಲ್ಲಿ ತನ್ನ ಲೀಡರ್ಶಿಪ್ನ ಸ್ಟ್ರೆಂಥನ್ ಮಾಡಿದೆ. ಈ ಆರ್ಡರ್ ರೆವೆನ್ಯೂ ವಿಸಿಬಿಲಿಟಿನ ಜಾಸ್ತಿ ಮಾಡುತ್ತೆ ಮತ್ತೆ ನೆಟ್ವೆಬ್ನ AI ಹಾರ್ಡ್ವೇರ್ ರೆವಲ್ಯೂಷನ್ ಅಲ್ಲಿ ಫ್ರಂಟ್ ಸೀಟ್ನ ಆಕ್ಯುಪೈ ಮಾಡ್ತಿದೆ. ಇನ್ವೆಸ್ಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ಕ್ಲಿಯರ್ ಸಿಗ್ನಲ್. ನೆಟ್ವೆಬ್ ಗ್ಲೋಬಲ್ ಟೆಕ್ ಮೆಗಾ ಟ್ರೆಂಡ್ಸ್ ಜೊತೆ ಅಲೈನ್ ಆಗ್ತಿದೆ ಮತ್ತೆ AI ಬೂಮ್ ಜೊತೆ ಫಾಸ್ಟ್ ಸ್ಕೇಲ್ ಮಾಡೋಕೆ ಚಾನ್ಸ್ ಇದೆ. ಅದಕ್ಕೆ ಇವತ್ತು ನಾವು ನೆಟ್ವೆಬ್ ಸ್ಟಾಕ್ನ ನೋಡಿದ್ರೆ more than 10% ಅಪ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ಐಕನ್ ಫಾರ್ ಡೈಲಿ ಮಾರ್ಕೆಟ್ ಅಪ್ಡೇಟ್. ಸೈನಿಂಗ್ ಆಫ್, ನಾನು ನಿಮ್ಮ ಆಶಿಕಾ.